ಹಲೋ ನಮಸ್ಕಾರ ಎಲ್ರಿಗೂ. ನಾನು ಮೈಸೂರಿಂದ ಶ್ರುತಿ. ಇವತ್ತಿನ ವಿಡಿಯೋದಲ್ಲಿ ಒಂದು ನೆಟ್ ಸ್ಯಾರಿಯಲ್ಲಿ ಗೌನ್ನ ಸ್ಟಿಚ್ ಮಾಡಿಸಿರೋದನ್ನು ತೋರಿಸ್ತೀನಿ. ತುಂಬ ಒಂದು 18 ವರ್ಷಗಳ ಹಿಂದೆ ತುಂಬ ನೆಟ್ ಸೀರೆಗಳು ತುಂಬ ಟ್ರೆಂಡಿಂಗಲ್ಲಿತ್ತು. ಆಗ ತುಂಬ ಜನ ಪರ್ಚೇಸ್ ಮಾಡಿರ್ತೀರ ನೆಟ್ ಸ್ಯಾರಿಗಳನ್ನ. ಆದರೆ ಇವಾಗ ಅದನ್ನು ವೇರ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅನಿಸುತ್ತೆ. ಆಗ ಏನು ಮಾಡ್ಬೋದು ನಾವು ಈ ನೆಟ್ ಸ್ಯಾರಿನ ಯಾವ ಥರ ಉಪಯೋಗಿಸ್ಕೊಳ್ಬೋದು ಅಂತಂದರೆ, ಹೆಣ್ಮಕ್ಳಿದ್ರೆ ಇಲ್ಲಿ ನೋಡಿ, ಇದು ಒಂದು ಟೊಮೆಟೊ ರೆಡ್ ಕಲರ್ ನೆಟ್ ಸ್ಯಾರಿ. ಇದು ಕಾಣಿಸ್ತಾ ಇರ್ಬೋದು, ತುಂಬ ಬ್ರೈಟ್ ಆಗಿದೆ ಕಲರು. ವಿಡಿಯೋದಲ್ಲಿ ಸ್ವಲ್ಪ ಡಲ್ಲಾಗಿ ಅನಿಸ್ತಾ ಇದೆ, ಆದರೆ ತುಂಬ ಟೊಮೆಟೊ ರೆಡ್ ಅಂತ ಹೇಳ್ತೀವಲ್ಲ, ಬ್ರೈಟಾಗಿ ಆ ಕಲರ್ ಬರುತ್ತೆ ಇದು. ಇದರಲ್ಲಿ ಒಂದು ಗೌನ್ನ ಸ್ಟಿಚ್ ಮಾಡಿಸಿರೋದು. ಇದರಲ್ಲೆಲ್ಲ ಡಿಸೈನ್ ನೋಡ್ತಾ ಇರ್ಬೋದು ನೀವು ಹೇಗಿದೆ ಅಂತ. ಈ ಥರ ಫ್ಲವರ್ ಇದೆ, ಮತ್ತು ಸೀಕ್ವೆನ್ಸ್ ಇದೆ, ಮತ್ತು ಒಳಗೆ ಈ ಥರ ಬಟನ್ ಕೊಟ್ಟಿದ್ದಾರೆ. ಹೆಣ್ಮಕ್ಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪಾರ್ಟಿಗೆ, ಮತ್ತು ಯಾವುದಾದ್ರೂ ಫಂಕ್ಷನ್ಸ್ಗೆ ಹೋಗೋಕ್ಕೆ, ಮತ್ತು ಏನಾದರೂ ಗೆಟ್ ಟುಗೆದರ್ ಪಾರ್ಟೀಸ್ಗೆ ಆ ಥರದ್ದೆಲ್ಲ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ರಿಯೂಸ್ ಮಾಡ್ಕೊಳ್ಬೋದು. ನೆಟ್ ಸ್ಯಾರಿಗಳನ್ನ ಹಾಕೋಕ್ಕೆ ಇಷ್ಟ ಇಲ್ಲ ಅಂತ ಅಂದ್ಕೊಳ್ಳೋರು ಈ ಥರ ಸ್ಟಿಚ್ ಮಾಡಿಸ್ಬೋದು. ಈಗ ದೊಡ್ಡವರು ಗೌನ್ ಹಾಕ್ಕೊಳ್ತಾರೆ, ಏನಿಲ್ಲ, ಹಾಕ್ಕೊಳ್ಳಲ್ಲ ಅಂತ ಏನಿಲ್ಲ, ಹಾಕ್ಕೊಳ್ತಾರೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು ಹಾಕ್ಕೊಂಡ್ರೆ, ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಸ್ಟಿಚ್ ಮಾಡಿಸಿನೂ ತುಂಬ ವರ್ಷ ಆಗಿದೆ. ಇದನ್ನು ಸ್ಟಿಚ್ ಮಾಡಿ ಒಂದು 10 ವರ್ಷ ಆಗಿರ್ಬೋದು. ಸೀರೆ ಎಷ್ಟು ವರ್ಷ ಹಳೆಯದು ಅಂದರೆ 18 ವರ್ಷ ಹಳೆಯದಿರ್ಬೋದು ಸೀರೆ. ಸ್ವಲ್ಪ ವರ್ಷಗಳಾದಮೇಲೆ 2ರಿಂದ 3 ಸತಿ ಇದನ್ನು ವೇರ್ ಮಾಡಾದಮೇಲೆ ಸಾಕು ಅಂತ ಅನಿಸಿ ಇದನ್ನು ಸ್ಟಿಚ್ ಮಾಡಿಸಿದ್ದು, ಗೌನಾಗಿ ಸ್ಟಿಚ್ ಮಾಡಿಸಿದ್ದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಯಾರ ಹತ್ರನಾದರೂ ನೆಟ್ ಸ್ಯಾರಿಗಳೇನಾದರೂ ಇದ್ದರೆ ಉಪಯೋಗಿಸ್ಕೊಳ್ಬೋದು, ಸ್ಟಿಚ್ ಮಾಡಿಸ್ಕೊಳ್ಬೋದು. ಕ್ರಿಯೇಟಿವ್ ಆಗಿ ನಮ್ಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಹೆಣ್ಮಕ್ಳಿಗೆ ತುಂಬ ಉಪಯೋಗ ಆಗುತ್ತೆ. ಇದೊಂದು ಶಾರ್ಟ್ ವಿಡಿಯೋ ಅಪ್ಡೇಟ್ ನಿಮಗೆಲ್ಲ ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.